ಸುಟ್ಟಿದ್ದಾದ್ರು ಯಾರು? ರಜಾಕರ್ಗಳು. ಮುಸ್ಲಿಮರು ಸುಟ್ಟಿಲ್ಲ, ಮುಸ್ಲಿಂ ಕಮ್ಯುನಿಟಿ ಸುಟ್ಟಿಲ್ಲ. ಎಲ್ಲ ಕಮ್ಯುನಿಟಿನಲ್ಲೂ ಕೂಡ ಕೆಲವು ಜನ ಇದ್ದೇ ಇರ್ತಾರೆ. ಈಗ ಇವ್ರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಇದೇ ಖರ್ಗೆ ಅಂತವರಿಗೆ ದೇವಸ್ಥಾನ ಕೊಡೋಕೆ ಬಿಡ್ತಾರ? ಮೊನ್ನೆ ಮಂಡ್ಯದಲ್ಲಿ ಏನಾಗ್ತಾ ಇದೆ, ನಿಮ್ಮ ರಾಮ್ಲಲ್ಲ ಪ್ರತಿಷ್ಠಾಪನೆ ಮಾಡಬೇಕಾದಾಗ ಮುರ್ಮು ಅವರಿಗೆ ಯಾಕೆ ಕರೆದಿಲ್ಲ? ನಮ್ಮ ರಾಷ್ಟ್ರಪತಿಗಳಿಗೆ ಎಲ್ಲ ಸಮುದಾಯಗಳಲ್ಲೂ ಇರ್ತಾರೆ ಸರ್. ಮುಸ್ಲಿಂ ಸಮುದಾಯ ಬಂದು ನಮ್ಮ ಮನೆ ಸುಟ್ಟಿಲ್ಲ, ರಜಾಕರ್ಸ್ ಬಂದು ಸುಟ್ಟಿರೋದು. ಯೋಗಿ ಆದಿತ್ಯನಾಥ್ ಅವರ ಏನು ಸಿದ್ಧಾಂತ ಮತ್ತು ತತ್ವ ಇದೆ, ಆ ತತ್ವದಲ್ಲಿ ನಮ್ಗೆ ಖರ್ಗೆ ಅವರಿಗೆ ಅವಕಾಶ ಇದೆಯಾ? BJP ಅವರಿಗೆ ಆತಂಕ ಆಗ್ಬಿಟ್ಟು ಒಂದೇ ಒಂದು ಲೈನ್ ಹೇಳ್ತಾರೆ, ಹಿಂದೂ ಖತ್ರೆ ಮೇ ಹೇ. ನೋಡಿ, ಬಹುಶಃ ಯೋಗಿ ಆದಿತ್ಯನಾಥ್ ಅವರಿಗೆ ಖರ್ಗೆ ಸಾಹೇಬ್ರ ಇತಿಹಾಸ ಗೊತ್ತಿಲ್ಲ. ಹೌದು, ನಮ್ಮ ಈ ಆಪರೇಷನ್ ಪೋಲೋ ಸಂದರ್ಭದಲ್ಲಿ ನಮ್ಮ ಮನೆ ಸುಟ್ಟೋಯ್ತು. ನಮ್ಮ ತಂದೆಯವರ ಸಹೋದರಿ ಇರ್ಬೋದು, ಅವರ ಮನೆ ಇರ್ಬೋದು, ಎಲ್ಲನೂ ಸುಟ್ಟೋಯ್ತು. ಸುಟ್ಟಿದ್ದಾದ್ರು ಯಾರು? ರಜಾಕರ್ಗಳು. ಮುಸ್ಲಿಮರು ಸುಟ್ಟಿಲ್ಲ, ಮುಸ್ಲಿಂ ಕಮ್ಯುನಿಟಿ ಸುಟ್ಟಿಲ್ಲ. ಎಲ್ಲ ಕಮ್ಯುನಿಟಿನಲ್ಲೂ ಕೂಡ ಕೆಲವು ಜನ ಇದ್ದೇ ಇರ್ತಾರೆ. ಈಗ ಇವ್ರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಇದೇ ಸಮುದಾಯದಲ್ಲಿ ಇದೇ ಖರ್ಗೆ ಅಂತವರಿಗೆ ದೇವಸ್ಥಾನ ಕೊಡೋಕೆ ಬಿಡ್ತಾರ? ಮೊನ್ನೆ ಮಂಡ್ಯದಲ್ಲಿ ಏನಾಗ್ತಾ ಇದೆ, ಈಗ ನಿಮ್ಮ ರಾಮ್ಲಲ್ಲ ಪ್ರತಿಷ್ಠಾಪನೆ ಮಾಡಬೇಕಾದಾಗ ಮುರ್ಮು ಅವರಿಗೆ ಯಾಕೆ ಕರೆದಿಲ್ಲ? ನಮ್ಮ ರಾಷ್ಟ್ರಪತಿಗಳಿಗೆ ಎಲ್ಲ ಸಮುದಾಯಗಳಲ್ಲೂ ಇರ್ತಾರೆ ಸರ್. ಮುಸ್ಲಿಂ ಸಮುದಾಯ ಬಂದು ನಮ್ಮ ಮನೆ ಸುಟ್ಟಿಲ್ಲ, ರಜಾಕರ್ಸ್ ಬಂದು ಸುಟ್ಟಿರೋದು. ಹಂಗಂತ ಇಡೀ ಸಮುದಾಯ ಕೆಟ್ಟದ? ಈಗ ಕೆಲವು ಬೇರೆ ಬೇರೆ ಸಮುದಾಯದಲ್ಲಿ ಬೇರೆ ಬೇರೆ ರೀತಿಯಾದಂಥ ನಮಗೆ ದೌರ್ಜನ್ಯಗಳಾಗುತ್ತೆ. ಅಂದರೆ ಎಲ್ಲರೂ ಇಡೀ ಸಮುದಾಯ ಕೆಟ್ಟದ? ಅದ್ರ ಬಗ್ಗೆ ಯೋಗಿ ಆದಿತ್ಯನಾಥ್ ಮಾತಾಡಬೇಕಲ್ಲ. ಬರೀ ಇಷ್ಟು ತೊಗೊಂಡ್ಬಿಟ್ಟು ಮುಸ್ಲಿಂ ಸಮುದಾಯದ ಓಲೈಕೆ ಅಂತೆ. ಜೀವ ಹೋಗಿದ್ದು ನಮ್ಮ ಕುಟುಂಬದಲ್ಲಿ, ಮನೆ ಸುಟ್ಟಿದ್ದು ನಮ್ದು ಇದರಲ್ಲಿ. ನಮಗೆ ಏನು ಇದು ಇಲ್ಲ ಅಂದರೆ ಸಮುದಾಯದ ಬಗ್ಗೆ ಇವ್ರಿಗೇನ್ರಿ? ಹೂ ಆರ್ ದೇ? ಈಗ ಕೆಲವು ಸಮುದಾಯಗಳ ಸಂಪ್ರದಾಯದಲ್ಲಿ ನಮ್ಗೆ ಅವಕಾಶ ಇಲ್ಲ. ಯೋಗಿ ಆದಿತ್ಯನಾಥ್ ಅವರ ಏನು ಸಿದ್ಧಾಂತ ಮತ್ತು ತತ್ವ ಇದೆ, ಆ ತತ್ವದಲ್ಲಿ ನಮ್ಗೆ ಖರ್ಗೆ ಅವರಿಗೆ ಅವಕಾಶ ಇದೆಯಾ? ಆ ತತ್ವದಲ್ಲಿ ದಲಿತರಿಗೆ ಅವಕಾಶ ಇದೆಯಾ? ಆ ತತ್ವದಲ್ಲಿ ಏನಾದರೂ ಸಮಾನತೆ ಇದೆಯಾ? ಆ ಸಿದ್ಧಾಂತದಲ್ಲಿ ನಿಮ್ಗೆಲ್ಲರಿಗೂ ಅವಕಾಶ ಇದೆಯಾ? ಕೆಲವರಿಗೆ ಅಷ್ಟೇ ಅವಕಾಶ ಇರೋದು ಅವ್ರ ತತ್ವ ಸಿದ್ಧಾಂತದಲ್ಲಿ. ಹಾಗಂತ ಇಡೀ ನಿಮ್ಮ ಆ ಸಮುದಾಯನೇ ಇದನ್ನ ಕೆಟ್ಟವರ? ಇದೆಲ್ಲ ಅಪ್ರಸ್ತುತ. 11 ವರ್ಷ ಆಯಿತು ಮೋದಿ ಸರ್ಕಾರ ಬಂದು. ಇನ್ನೂ ಕೂಡ ಚುನಾವಣೆ ಬಂದರೆ ಮೋದಿ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳೋದಿಲ್ಲ. ನಾನು ಹೇಳಿಲ್ವಾ, ಚುನಾವಣೆ ಬಂದಾಗೆಲ್ಲ BJP ಅವರಿಗೆ ಆತಂಕ ಆಗ್ಬಿಟ್ಟು ಒಂದೇ ಒಂದು ಲೈನ್ ಹೇಳ್ತಾರೆ, ಹಿಂದೂ ಖತ್ರೆ ಮೇ ಹೇ. ಹಿಂದೂ ಸಮುದಾಯ ಅಪಾಯದಲ್ಲಿದೆ. ನಿಜವಾದ ಏನಾಗಿದೆ ಅಂದರೆ BJP ಖತ್ರೆ ಮೇ ಹೇ. ಜಬ್ ಬಿ BJP ಖತ್ರೆ ಮೇ ಹೇ ತಬ್ ಹಿಂದೂ ಖತ್ರೆ ಮೇ ಹೇ ಅಷ್ಟೇ. ಇಲ್ಲಿದ್ರೆ ಇದು ಯಾವುದು ಬರೋದಿಲ್ಲ. ಖರ್ಗೆ ಸಾಹೇಬ್ರ ಬಗ್ಗೆ ಇಷ್ಟು ಕಾಳಜಿ ಇದ್ದವರು ಮತ್ತೆ ಯಾಕಪ್ಪ ಇಷ್ಟು ಪ್ರೀತಿ ಮುಂಚೆ ತೋರಿಸಿಲ್ಲ? ಚುನಾವಣೆ ಸಂದರ್ಭ ಬಂದಾಗೆ ಮಾತ್ರ ಇರ್ತದೆ. ಇವರೆಲ್ಲ ನಿಮ್ಮ ಸ್ಟೇಟ್ ಲೀಡರ್ಸ್ ಎಲ್ಲ ನನಗೆ ಕಾನ್ವೆಂಟ್ ದಲಿತ ಅಂದಾಗ ಇವರಿಗೇನು ಅನುಕಂಪ ಬರೋದಿಲ್ವಾ? ಯಾವಾಗ ಇದೇ ನಿನ್ನೆ ಜಮೀರ್ ಅವರು ಹೇಳಿದ್ರಲ್ಲ ಇವ್ರ ಬಗ್ಗೆ, ಕುಮಾರಸ್ವಾಮಿ ಅವ್ರ ಬಗ್ಗೆ, ಅರ್ಘ ಜ್ಞಾನೇಂದ್ರ ಅವರು ಖರ್ಗೆ ಸಾಹೇಬ್ರಿಗೆ ಏನಂತ ಹೇಳಿದರು? ಅವರು ಸುಟ್ಟು ಹೋಗಿರೋರು, ಕಪ್ಪಗಿದ್ದಾರೆ ಅಂತ ಹೇಳಿದಾಗ ಅವಾಗ ಅನುಕಂಪ ಬಂದಿಲ್ವ ಇವರಿಗೆಲ್ಲರಿಗೂ? ಸುಮ್ಮನೆ ಚುನಾವಣೆ ಬಂದಾಗ ಇವೆಲ್ಲ ತೋರಿಸೋದು ಸರಿಯಲ್ಲ. ಸೊ ಇವ್ರ ತತ್ವ ಸಿದ್ಧಾಂತದಲ್ಲಿ ಫಸ್ಟು ಸಮಾನತೆ ತರಕ್ಕೆ ಹೇಳಿ, ಅದಾದ್ಮೇಲೆ ಬೇರೆ ಸಮುದಾಯಗಳ ಬಗ್ಗೆ ಮಾತಾಡೋಕ್ಕೆ ಹೇಳಿ ಅವರಿಗೆ.